ಓ ಕ್ಷತ್ರಿಯ ವೀರನಾದ ಕಾರ್ತ್ಯವೀರ್ಯ, ಅಹೋ ಮುನಿವರ, ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ನಿಮ್ಮಿಂದ ಯಾವ ಸಹಾಯ ಬೇಡಿ ಬಂದಿಲ್ಲ ಮುನಿವರ. ನಮ್ಮಿಂದ ಏನು ಸಹಾಯ ಬಯಸು ಬಂದಿರುವಿ? ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ದಣದ ಬೇಸರವಾದಂತೆ ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮೃಷ್ಟಾನ್ನವನ್ನು ಸ್ವೀಕರಿಸಿ ಆನಂದ ಹೊಂದಿರಿ ಕಲಿಸೂರ. ಇಷ್ಟೇ ನೋಡಿ ಈ ಮುನಿವರನ ಮಾತಿನ ಭಾರ. ಬೇಡಿದ್ದನ್ನ ಕೊಡುವ ಕಾಮಧೇನುವು ನಿನ್ನಂತ ಜೋಗಿ ಆಶ್ರಮದಲ್ಲಿರುವುದು ಯೋಗ್ಯವಲ್ಲ. ಅದು ಯಾತಕ್ಕೆ ಯೋಗ್ಯವಲ್ಲಲೇ? ಯಾತಕ್ಕೆಂದರೆ ಅದು ಯಾತಕ್ಕೆ? ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಹಿಷ್ಮತಿ ನಗರದಲ್ಲಿರುವುದು ಯೋಗ್ಯವು. ಆದ ಕಾರಣ ಈ ಕಾಮಧೇನವನ್ನು ಪಡೆದ ಇವನು ಮುನಿಪ ಇಷ್ಟ ನೋಡಿ ಎನ್ನವಿಲ್ಲವ. ಎಲ್ಲ ಮೂರ್ಖ ಸಿಗಾಮಣಿ, ಮೂರ್ಖ ಸನ್ಯಾಸಿ, ಸುರ ಸಮೂಹಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಭಿಸುವ ಕಾಮಧೇನು ಭಾಗವತ್ವಲ್ಲ. ಆದರೆ ನಿನ್ನಂತ ಅವಿವೇಕಿ ಅರಮಂದಿರದಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮಂದ ಬುದ್ಧಿ ಮರಮೇರಿ ಕಾಮಧೇನುವಿನ ಆಸೆಯಂ ಬಿಟ್ಟು ತರುಣತೆಯ ಬನಸಿರಿಯಂತೆ ಶಾಂತಿಧಾಮವಾದ ಎನ್ನ ಆಶ್ರಮದಿಂದ ಹೊರಟು ಹೋಗು ಭ್ರಷ್ಟ, ತು ಪರಮ ಪಾಪಿಷ್ಟ. ಎಲ್ಲ ಈ ಅಡ್ಡಬಿಯಲ್ಲಿ ಹಣ್ಣು ಕಾಯಿಗಳನ್ನು ತಿಂದು ಕಾಲವನ್ನು ಕಳೆಯುವ ಸನ್ಯಾಸಿಯೇ, ಕಾಮಧೇನು ಅವಿವೇಕಿಯ ಅರಮಂದಿರದಲ್ಲಿರಲು ಸಾಧ್ಯವಿಲ್ಲವೆಂದು ಮನವನ್ನಂತ ಮಾತನಾಡಿದರೆ ಹೆಸರು ಬರೆದು ನಾನು ನೋಡಿದಂತ ಮತ್ತು ಇಷ್ಟಪಟ್ಟಂತ ವಸ್ತು ಎಂದು ನಮಗಾಗಲೇಬೇಕು. ಅದು ಎಂದೆಂದಿಗೂ ಸಾಧ್ಯವಿಲ್ಲ ಮೂರ್ಖ. ಈ ಕಾಮಧೇನವನ್ನು ನೀನೇ ಎನ್ನ ಅರಮನೆಗೆ ಕಳಿಸಲೇಬೇಕು. ಇಲ್ಲವಾದರೆ ನಾನೇ ಬಲಾತ್ಕಾರದಿಂದ ಹಿಡಿದೆಳೆದುಕೊಂಡು ಇವನು ಮುನಿಪ ಇದಕ್ಕೆ ಪ್ರತಿ ಮಾತನ್ನಾಡಿದರೆ ಮತ ಇಲ್ಲದ ಮಹಿಷ್ಮತಿ ಮತ ಅಂದನೆ ಸನ್ಯಾಸಿ ಏನವನ್ನು ಕೇಳು. ಅದೇನು ಚೆನ್ನಾಗಿ ಬಗಳು ಮೂರ್ಖ ಮಾತ ಅಂದನೆ ಅದ ನಿನಗೆ ಮೂರ್ಖ ಮಾತ ಅಂದನೆ ಅದ ನಿನಗೆ ಸುಡುವೆ ಜೋಗೆ ಎನ್ನ ಗೋಪಾಲಿಗೆ ಸುಡುವೆ ಜೋಗೆ. ಮೂರ್ಖ ಮಾತ ಅಂದನೆ ಅದ ನಿನಗೆ ಎಲ್ಲ ಮತಿ ಇಲ್ಲದ ಮಹಿಷ್ಮತಿ ಮದ ಅಂದನೆ ಮದ ಏರಿ ಆಟಕ್ಕೆ ಮಾತನಾಡಿದ್ರೆ ನೀನು ಮಾಡುವುದೇನೇ ಅದಮ. ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಲಿಯಲ್ಲಿದ್ದ ಕಾಮಧೇನು ನಮ್ಮ ಯೋಗ ತಪೋಶಕ್ತಿಯ ಮೆಚ್ಚಿ ನಮ್ಮ ಸೇವಗಾಗಿ ಬಂದಿದೆ. ಬಂದರೆ ಎಲ್ಲ ಮೂರ್ಖ ಅದಮ ಅಮೃತ ಪ್ರಸಾದ ಕೊಡುವ ಕಾಮಧೇನುವನು ಅವಿದೇವನೆಂದು ಹೇಳಿವೆಯಲ್ಲ, ಸಹಜವಾಗಿ ಹೇಳುವನು. ಎನ್ನ ಒಂದು ಸಲ ಕಾಮಧೇನುವನ ಸುದ್ದಿ ಎತ್ತಿದ್ರೆ ಅದು ಕಡಿದು ಬಿಡುವ ಸಲ ಎತ್ತರ. ಯಾರ ಗಡಿ ಇವರು ಸ್ವಲ್ಪ ಅದಮ ಎಲ್ಲ ಮೂರ್ಖ ಜಮದಗ್ನಿ ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ, ಕ್ರೋಧಾಗ್ನಿಯನ್ನ ಹೃದಯದಲ್ಲಿ ಅಡಗಿಸಿಕೊಂಡಿರುವ ಚಮದ
ರಾಜ್ಯದ ಮಹಾರಾಜ ನಮ್ಮವು ಎಲ್ಲ ಮೂರ್ಖ ಮೂರ್ಖ ಎನ್ನ ಮಂತ್ರ ಜಲವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸಿವೆ. ಆದರೆ ನೀನಂತ ಬಡ ಪರಾಕ್ರಮಿಯಾಗಿದ್ದರೆ ನಿಮ್ಮಪ್ಪನ ಮಗ ನೀನಾಗಿದ್ದರೆ ಕಾಮಧೇನು ಹಿಡಿಗಿಲಕ್ಕೆ ಹೋಗೋ ಭ್ರಷ್ಟ ತೂ ಪರಮ ಪಾಪಿಷ್ಟ. ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನಿಜ ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮ ಸಹಜ, ನಿನಗೆ ಗೊತ್ತಿಲ್ಲ ಎನ್ನ ಮಂತ್ರ ತೇಜ. ದೇವಲೋಕದಲ್ಲಿ ಇರುವ ಸರ್ವ ಶ್ರೇಷ್ಠ ಸಂಪತ್ತು ನಮ್ಮ ಮಹಿಷ್ಮತಿ ನಗರಕ್ಕೆ ತರಬೇಕೆಂದು ಕೇಳಿದರೆ ನಮ್ಮ ಪಿತನ ಅದಕ್ಕೂ ಮಿಗಿಲಾದ ಐಶ್ವರ್ಯವು ನಮ್ಮ ಪುರದ ಅರಮಂದಿರದಲ್ಲಿ ನಡೆಸಿದನು. ನಿನ್ನ ಪುರಾಣಗಳ ಕೇಳಲಿಕ್ಕೆ ನನಗೆ ಸಮಯವೇ ಇಲ್ಲ. ಬಡಜೋಗಿಯಾದ ನನ್ನಂತ ರಾಜರು ಕಾಮಧೇನವನ್ನು ಕೊಡು ಎಂದು ಕೇಳಿದರೆ ಗಂಡಂತೆ ಮಾತನಾಡಿದ್ರೆ ನೀನು ಮಾಡುವುದೇನು? ನಿನ್ನ ತಪೋಜ್ವಾಲಯಂ ತೋರಿಸಿ ಎದುರಿಸುವಿಯ ಏನಪ್ಪ ಆಗಲಿ. ಎನ್ನಂಬ ಸಕಲ ಸೈನ್ಯದಿಂದ ಸನ್ನಿಧನಾಗಿ ಬಂದು ನಿನ್ನಂಬಂದು ಕಾಮಧೇನವನ್ನು ಬೈಯದಿದ್ದರೆ ಗಂಡ ಮಾರ್ಚಂಡ ನಮ್ಮ ಹೆಸರಿದ್ದು ಸಾರ್ಥಕವೇನು ಮುನಿಪ ಇನ್ನೊಮ್ಮೆ ಬಂದು ತೋರಿಸುವೆನ್ನ ಪ್ರತಾಪ. ಬಳಬಳರೇ ಎಲೈ ಸಾರಥಿ ಹೋಗಿ ನಮ್ಮ ಮಹಿಷ್ಮತಿ ನಗರಕ್ಕೆ ಸೂಟಿಯಿಂದ ರಥವನ್ನು ಮೀಟು ಸಾರಥಿ